ನಮಸ್ಕಾರ ಸ್ನೇಹಿತರೆ. ಹಿಂದೂ ಪಂಚಾಂಗದ ಅತ್ಯಂತ ಪವಿತ್ರ ಹಾಗೂ ವಿಶೇಷವಾದ ತಿಂಗಳು ಪಾಲ್ಗುಣ ಮಾಸ. ಈ ಪವಿತ್ರ ಮಾಸವು ಸಂತೋಷ, ಸಮೃದ್ಧಿ ಮತ್ತು ದೈವಿಕ ಆಶೀರ್ವಾದಗಳನ್ನು ನೀಡುವ ತಿಂಗಳೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಈ ವರ್ಷ ಪಾಲ್ಗುಣ ಮಾಸ ಫೆಬ್ರವರಿ 18ರಿಂದ ಮಾರ್ಚ್ 21, 2026ರವರೆಗೂ ನಡೆಯುತ್ತದೆ. ಈ ಮಾಸದಲ್ಲಿ ಶ್ರೀಕೃಷ್ಣ, ಶಿವ, ವಿಷ್ಣು ಹಾಗೂ ದೇವಿ ಆರಾಧನೆಗೆ ಅಪಾರ ಮಹತ್ವವಿದ್ದು, ಹೋಳಿ, ಅಮಲಕಿ ಏಕಾದಶಿ, ಕಾಮದಹನ, ರಂಗಪಂಚಮಿ ಮತ್ತು ಪಾಪಮೋಚಿನಿ ಏಕಾದಶಿ ಮುಂತಾದ ಅನೇಕ ಪುಣ್ಯ ದಿನಗಳು ಬರುತ್ತವೆ. ಆದರೆ ಪಾಲ್ಗುಣ ಮಾಸದಲ್ಲಿ ಕೆಲ ವಿಶೇಷ ನಿಯಮಗಳನ್ನು ಪಾಲಿಸಿದರೆ ಮಾತ್ರ ಸಂಪೂರ್ಣ ಪುಣ್ಯಫಲ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಈ ತಿಂಗಳಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು, ಯಾಕೆ ಬಿಸಿ ನೀರಿನ ಸ್ನಾನ ತಪ್ಪಿಸಬೇಕು, ಇವೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. ಪಾಲ್ಗುಣ ಹಿಂದೂ ಪಂಚಾಂಗದ ಕೊನೆಯ ತಿಂಗಳು. ಈ ತಿಂಗಳ ಹುಣ್ಣಿಮೆಯನ್ನು ಫಲ್ಗುಣಿ ನಕ್ಷತ್ರ ಎಂದು ಕರೆಯುವುದರಿಂದ ಅದನ್ನು ಪಾಲ್ಗುಣ ಮಾಸ ಎಂದು ಕರೆಯಲಾಗುತ್ತದೆ. ಪಾಲ್ಗುಣ ತಿಂಗಳು ಸಂತೋಷ ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಪಾಲ್ಗುಣ ತಿಂಗಳು ಬೇಸಿಗೆ ಆಗಮನವನ್ನು ಸೂಚಿಸುತ್ತದೆ ಎಂದು ಹೇಳಲಾಗುತ್ತದೆ. ಈ ತಿಂಗಳಲ್ಲಿ ಚಂದ್ರದೇವನ ಜೊತೆಗೆ ಶ್ರೀಕೃಷ್ಣ, ಶಿವ, ವಿಷ್ಣು ಪೂಜೆಗೆ ವಿಶೇಷ ಮಹತ್ವವಿದೆ. ಪಾಲ್ಗುಣ ತಿಂಗಳಲ್ಲಿ ಮಾತಾ ಸೀತೆಯನ್ನು ಪೂಜಿಸಲಾಗುತ್ತದೆ. ಪಾಲ್ಗುಣ ತಿಂಗಳಲ್ಲಿ ಶ್ರೀಕೃಷ್ಣನನ್ನು ಪೂಜಿಸುವುದು ವಿಶೇಷವಾಗಿ ಫಲಪ್ರದವಾಗಿದೆ ಎಂದು ಹೇಳಲಾಗುತ್ತದೆ. ಪಾಲ್ಗುಣ ತಿಂಗಳಲ್ಲಿ ಅನೇಕ ಹಬ್ಬಗಳನ್ನು ಆಚರಿಸಲಾಗುವುದು. ಆದರೆ ಮಕ್ಕಳನ್ನು ಹೊಂದಲು ಬಯಸುವವರು ಈ ತಿಂಗಳಲ್ಲಿ ಶ್ರೀಕೃಷ್ಣನ ಮಗುವಿನ ರೂಪವನ್ನು ಪೂಜಿಸಬೇಕು. ಈ ತಿಂಗಳಲ್ಲಿ ಶ್ರೀಕೃಷ್ಣನ ಪೂಜೆಗೆ ವಿಶೇಷ ಮಹತ್ವವಿದೆ. ಪಾಲ್ಗುಣ ತಿಂಗಳಲ್ಲಿ ನೆನಪಿನಲ್ಲಿಡಬೇಕಾದ ವಿಷಯಗಳು. ಪಾಲ್ಗುಣ ತಿಂಗಳಲ್ಲಿ ತಣ್ಣನೆಯ ಅಥವಾ ಸಾಮಾನ್ಯ ನೀರಿನಿಂದ ಸ್ನಾನ ಮಾಡಬೇಕು. ಹೆಚ್ಚು ಬಿಸಿ ನೀರಿನಿಂದ ಸ್ನಾನ ಮಾಡಬಾರದು. ಈ ತಿಂಗಳಲ್ಲಿ ಹಣ್ಣಿನ ಸೇವನೆಯನ್ನು ಗರಿಷ್ಠಗೊಳಿಸಬೇಕು. ಅಂದರೆ ಪಾಲ್ಗುಣ ಮಾಸದಲ್ಲಿ ಹೆಚ್ಚು ಹಣ್ಣನ್ನು ಸೇವಿಸಬೇಕು. ಈ ತಿಂಗಳಲ್ಲಿ ಶ್ರೀಕೃಷ್ಣನನ್ನು ನಿಯಮಿತವಾಗಿ ಪೂಜಿಸಬೇಕು. ಪೂಜೆಯ ಸಮಯದಲ್ಲಿ ಹೂಗಳನ್ನು ಹೆಚ್ಚು ಬಳಸಬೇಕು. ಈ ತಿಂಗಳಲ್ಲಿ ಮಾದಕ ದ್ರವ್ಯ ಮತ್ತು ಮದ್ಯ ಸೇವನೆಯನ್ನು ತಪ್ಪಿಸಬೇಕು. ಈ ತಿಂಗಳಲ್ಲಿ ನಿಮ್ಮ ಸ್ವಚ್ಛತೆಯ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಮತ್ತು ಪ್ರತಿನಿತ್ಯದ ಜೀವನ ಶೈಲಿಯಲ್ಲಿ ಸೌಮ್ಯತೆಯನ್ನು ಕಾಪಾಡಿಕೊಳ್ಳಬೇಕು. ಪೂಜೆಯ ನಿಯಮಗಳು. ಶ್ರೀಕೃಷ್ಣನನ್ನು ಆರಾಧಿಸುವಾಗ ಹಣ್ಣು ಮತ್ತು ಹೂಗಳನ್ನು ಹೆಚ್ಚು ಬಳಸಬೇಕು. ಪೂಜೆಯ ಸಮಯದಲ್ಲಿ ಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸಬೇಕು. ಪಾಲ್ಗುಣ ತಿಂಗಳ ಹುಣ್ಣಿಮೆಯ ದಿನದಂದು ಅಬೀರ್ ಮತ್ತು ಗುಲಾಲ್ ಅವರನ್ನು ದೇವತೆಗಳಿಗೆ ಅರ್ಪಿಸುವುದು ಶುಭ. ಪಾರ್ವತಿ ಮತ್ತು ಲಕ್ಷ್ಮೀ ದೇವಿಯನ್ನು ಆರ್ಥಿಕ ಮತ್ತು ವೈವಾಹಿಕ ಸಂತೋಷ ಮತ್ತು ಸಮೃದ್ಧಿಗಾಗಿ ಪೂಜಿಸಬೇಕು. ಈ ಸಮಯದಲ್ಲಿ ಅವರು ಕೆಂಪು ಬಣ್ಣದ ವಸ್ತುಗಳನ್ನು ನೀಡಬೇಕು. ಪಾಲ್ಗುಣ ಪೂರ್ಣಿಮಾದಲ್ಲಿ ಹೋಳಿಯನ್ನು ಆಚರಿಸಲಾಗುತ್ತದೆ. ಪಾಲ್ಗುಣ ಅಮಾವಾಸ್ಯೆ ಕೂಡ ಪಾಲ್ಗುಣ ತಿಂಗಳಲ್ಲಿ ಬರುತ್ತದೆ. ಈ ಅಮಾವಾಸ್ಯೆಯ ದಿನದಂದು ದಾನ, ತರ್ಪಣವನ್ನು ನೀಡುವುದು ಶುಭವೆಂದು ಪರಿಗಣಿಸಲಾಗುತ್ತದೆ. ಈ ದಿನದಂದು ಉಪವಾಸ ವ್ರತವನ್ನು ಆಚರಿಸುವ ವ್ಯಕ್ತಿಯ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯೂ ಇರುತ್ತದೆ. ಈ ಮಾಸದಲ್ಲಿ ಆಚರಿಸಲಾಗುವ ಎಲ್ಲ ಹಬ್ಬಗಳಿಗಿಂತ ಹೋಳಿ ಹಬ್ಬಕ್ಕೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ. ಪಾಲ್ಗುಣ ಮಾಸದಲ್ಲಿ ದಾನ. ಪಾಲ್ಗುಣ ಮಾಸಕ್ಕೆ ಗೋವಿಂದ ರೂಪಿ ಪರಮಾತ್ಮನು ನಿಯಾಮಕನು. ಪಾಲ್ಗುಣ ಮಾಸದಲ್ಲಿ ಗೋದಾನ, ಭತ್ತ, ಅಕ್ಕಿ, ವಸ್ತ್ರ, ಶಯ್ಯ, ಆಸನ, ಛತ್ರಿ, ಭೂಮಿ, ಗೃಹ, ತಿಲದೇನು, ತುಪ್ಪ, ಪಾದರಕ್ಷ, ಅನ್ನದಾನ, ಜಲ, ಹಾಲು, ಧಾನ್ಯದಾನ, ತಾಂಬೂಲ ದಾನಗಳನ್ನು ಮಾಡಬೇಕು ಎಂದು ಪಾಲ್ಗುಣ ಮಾಸ ಮಹಾತ್ಮೆಯಲ್ಲಿ ಪರಮಾತ್ಮನು ನಾರದರಿಗೆ ತಿಳಿಸಿದ್ದಾರೆ. ಹೀಗೆ ಪಾಲ್ಗುಣ ಮಾಸವು ಭಕ್ತಿ, ಶುದ್ಧತೆ ಮತ್ತು ದಾನ ಧರ್ಮಗಳಿಗೆ ಅತ್ಯಂತ ಮಹತ್ವ ನೀಡುವ ಪವಿತ್ರ ಕಾಲವಾಗಿದೆ. ಈ ತಿಂಗಳಲ್ಲಿ ಶ್ರೀಕೃಷ್ಣನ ಆರಾಧನೆ, ದೇವರ ಪೂಜೆ, ದಾನ ಮತ್ತು ಸಾತ್ವಿಕ ಜೀವನವನ್ನು ಅನುಸರಿಸಿದರೆ ಜೀವನದಲ್ಲಿ ಸಂತೋಷ, ಐಶ್ವರ್ಯ ಮತ್ತು ಶುಭ ಫಲಗಳು ಹೆಚ್ಚುತ್ತವೆ ಎಂದು ನಂಬಲಾಗಿದೆ. ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ ಮತ್ತು ಇಂತಹ ಧಾರ್ಮಿಕ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.